ರಾಕೆಟ್ ಸ್ಥಳಕ್ಕೆ ಬರುತ್ತಿದ್ದ ಪ್ರೊಫೆಸರ್ ಸಾರಾಭಾಯ್ ಸಹಭಾಗಿಗಳೊಡನೆ ಅಲ್ಲಿ ನಡೆಯುತ್ತಿದ್ದ ಕಾರ್ಯದ ಪರಿಶೀಲನೆ ಪರಾಮರ್ಶೆ ಮಾಡುತ್ತಿದ್ದರು. ಆದರೆ ಅವರು ಎಂದೂ ಅಧಿಕಾರದ ಪ್ರದರ್ಶನ ನೀಡಿದವರಲ್ಲ. ಮುಕ್ತ ವಿಚಾರ ವಿಮರ್ಶೆ ಮಾಡಿ ಸಮಸ್ಯೆಗಳಿಗೆ ಹೊಸ ಪರಿಹಾರ ನೀಡುವಲ್ಲಿ ಹೊಸ ಚಾಲನೆ ನೀಡುತ್ತಿದ್ದರು. ಗುರಿ ಸಾಧನೆಯತ್ತ ತಮ್ಮ ಮಟ್ಟಿಗೆ ಸ್ಪಷ್ಟ ಪರಿಕಲ್ಪನೆ ಇದ್ದರೂ ಅದೇ ತಂಡದ ಇತರ ಸದಸ್ಯರು ಅದನ್ನು ಹೊಂದಿರದಿದ್ದಲ್ಲಿ ಆ ಗುರಿ ಸಾಧನೆಯತ್ತ ಅವರು ಕೆಲಸ ಮಾಡುವುದು ಕಷ್ಟವೇ ಎಂಬ ಪರಿಜ್ಞಾನ ಅವರಿಗಿತ್ತು. ಹೀಗಾಗಿ ಸಮಸ್ಯೆಯ ಸಾಮೂಹಿಕ ಅಧ್ಯಯನವೇ ನಿಶ್ಚಿತವಾಗಿಯೂ ಪರಿಣಾಮಕಾರಿ ನಾಯಕತ್ವದ ಹಿರಿಮೆ ಎಂದು ಅವರು ನನ್ನಲ್ಲಿ ಹೇಳುತ್ತಿದ್ದರು. ನಿರ್ಧಾರಗಳನ್ನೇನೋ ತೆಗೆದುಕೊಳ್ಳುವ ಕಾರ್ಯ ನನ್ನದು, ಆದರೆ ಇಡೀ ತಂಡ ನನ್ನ ನಿರ್ಧಾರಗಳನ್ನು ಸ್ವೀಕರಿಸಿದ್ದಾರೆಯೇ ಎಂಬುದಾಗಿ ತಿಳಿದುಕೊಳ್ಳುವುದು ಅಷ್ಟೇ ಮಹತ್ವದ್ದಾಗಿದೆ. ನೀವೇ ಯೋಚಿಸಿ, ಎಂತಹ ಚಿಂತನೆ ಇದಾಗಿದೆ. ಹಾಗೆ ನೋಡಿದರೆ ಪ್ರೊಫೆಸರ್ ಸಾರಾಭಾಯ್ ತೆಗೆದುಕೊಂಡ ಅನೇಕ ನಿರ್ಧಾರಗಳು ಹಲವರ ಜೀವನದ ಪರಮ ಉದ್ದೇಶಗಳಾಗಿ ಮಾರ್ಪಾಡಾಗಿವೆ. ನಾವು ನಮ್ಮದೇ ಆದ ರಾಕೆಟ್ಗಳು, ಕ್ಷಿಪಣಿಗಳು, ಉಡ್ಡಯನ ವಾಹನಗಳನ್ನು ಹೊಂದಬೇಕು. ಇಂತಹ ಅರ್ಹ ನಿರ್ಧಾರಗಳು ಇದಕ್ಕೆ ನಿದರ್ಶನ. ಈ ಕಾರ್ಯ ಯೋಜನೆಗಳನ್ನೆಲ್ಲ ಒಂದರ ನಂತರ ಮತ್ತೊಂದನ್ನು ಮಾಡುವುದಲ್ಲ, ಒಮ್ಮೆಗೆ ಅನೇಕ ಗುರಿಗಳತ್ತ ಗಮನ ಹರಿಸಿ ಸಾಧಿಸಬೇಕಾದ ಕಾರ್ಯ. ಸೌಂಡಿಂಗ್ ರಾಕೆಟ್ ಆಗಸಕ್ಕೆ ಹಾರಿಸುವ ಉಪಯುಕ್ತ ತೂಕ ಅಂದರೆ ಪೇಲೋಡ್ಗಳ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಶ್ನೆಯನ್ನೇ ತೆಗೆದುಕೊಳ್ಳೋಣ. ಇವುಗಳನ್ನು ನಿರ್ಮಾಣ ಮಾಡಿ ರಾಕೆಟ್ ಜೊತೆ ಸೇರಿಸುವ ಮೊದಲೇ ನಾವು ನಿಷ್ಣಾತ ತಜ್ಞರು ಹಾಗೂ ವಿವಿಧ ವಿಜ್ಞಾನಿಗಳೊಂದಿಗೆ ಚರ್ಚೆ ನಡೆಸಿದೆವು. ಹೀಗಾಗಿ ಈ ಪರಸ್ಪರ ಭರವಸೆಯ ಆಂದೋಲನ ರಾಷ್ಟ್ರವ್ಯಾಪಿಯಾಗಿ ಬೆಳೆದಿದ್ದರಲ್ಲಿ ಏನೂ ಆಶ್ಚರ್ಯವಿಲ್ಲ ಎಂದು ನನಗೆ ತೋರುತ್ತದೆ. ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು ಇದನ್ನೇ: ಕೇವಲ ನಾನು ಹೇಳಿದ್ದನ್ನು ಮಾತ್ರ ಮಾಡಿ ಕೂರಬೇಡಿ, ನಿಮಗೆ ತೋಚಿದ ವಿಚಾರವನ್ನು ಅಭಿವೃದ್ಧಿಗೊಳಿಸಿ. ಪ್ರೊಫೆಸರ್ ಸಾರಾಭಾಯ್ ಪೇಲೋಡ್ ವಿಜ್ಞಾನಿಗಳೊಂದಿಗೆ ಸಕ್ರಿಯವಾಗಿ ಬೆರೆತು ಪರಿಹಾರ ಕಂಡುಹಿಡಿಯುವ ಕೆಲಸವನ್ನು ನನಗೆ ನೀಡಿದರು. ಇಡೀ ರಾಕೆಟ್ ರಚನೆಯಲ್ಲಿ ಅನೇಕ ಭೌತಶಾಸ್ತ್ರ ಪ್ರಯೋಗಶಾಲೆಗಳು ಈ ನಿಟ್ಟಿನಲ್ಲಿ ಕಠಿಣ ಶ್ರಮದೊಂದಿಗೆ ತಮ್ಮದೇ ಆದ ಕಾರ್ಯವೆಸಗುತ್ತಿದ್ದವು. ಎಲ್ಲ ವಿವಿಧ ಉಡ್ಡಯನ ಹಾಗೂ ಪರಿಣಾಮಗಳಿಂದಾಗಿ ನಾನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಹಾಗೂ ಇನ್ನುಳಿದ ಭೌತಶಾಸ್ತ್ರ ಪ್ರಯೋಗಾಲಯಗಳ ವಿಜ್ಞಾನಿಗಳು ಅಲ್ಲದೆ ಅಮೆರಿಕ, ರಷ್ಯಾ, ಫ್ರಾನ್ಸ್, ಜರ್ಮನಿ ಹಾಗೂ ಜಪಾನ್ ರಾಷ್ಟ್ರಗಳ ಈ ಕ್ಷೇತ್ರದ ವಿಜ್ಞಾನಿಗಳೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಳ್ಳಬೇಕಾಗಿತ್ತು. ಖಲೀಲ್ ಗಿಬ್ರಾನ್ನ ಕೃತಿಗಳನ್ನು ಬಹಳ ಬಾರಿ ಓದಿ ಅವನ ರಚನೆಗಳಲ್ಲಿ ತುಂಬಿದ ಜ್ಞಾನ ಸಂಪತ್ತಿಗೆ ನಾನು ಮಾರು ಹೋಗಿದ್ದೇನೆ. ಪ್ರೀತಿಯ ಭಾವ ಇಲ್ಲದೆ ಬೇಯಿಸಿದ ಕಹಿ ರೊಟ್ಟಿ ಉಣಿಸಬಹುದು, ಆದರೆ ಇದರಿಂದ ಮನುಷ್ಯನ ಹಸಿವು ಪೂರ್ತಿಯಾಗಿ ನೀಗದು. ಈ ಮಾತುಗಳ ತಾತ್ವಿಕ ಭಾವ ನಾವು ಮಾಡುವ ಎಲ್ಲ ಕೆಲಸಗಳಿಗೆ ಅನ್ವಯಿಸುತ್ತದೆ. ಮಾಡುವ ಕಾರ್ಯದಲ್ಲಿ ಸಮರ್ಪಣಾಭಾವ ಹೊಂದಿರಲೇಬೇಕು. ಇಲ್ಲವಾದರೆ ಒಂದು ವೇಳೆ ಜಯ ಪಡೆದರೂ ಸಾರ್ಥಕತೆ ಸಿಗಲಾರದು. ಹೀಗಾಗಿ ಈ ತತ್ವ ಓರ್ವ ವಕೀಲ, ಲೇಖಕ, ವಿಜ್ಞಾನಿ ಅಥವಾ ಇನ್ಯಾವುದೇ ವೃತ್ತಿಪರ ಜನರಿಗೆ ಅನ್ವಯಿಸುತ್ತದೆ. ನೀವು ಮಾಡುವ ಕೆಲಸ ಉದ್ದೇಶಿತ ತತ್ವ ಹೊಂದಿರದಿದ್ದರೆ ಅರ್ಧದಷ್ಟು ಮಾತ್ರ ಸಾಫಲ್ಯ ಪಡೆಯಬಹುದು. ಓರ್ವ ವಿಜ್ಞಾನಿ ತನ್ನ ಕ್ಷೇತ್ರದ ವಿಜ್ಞಾನವನ್ನೇ ದ್ವೇಷಿಸುತ್ತಾ ಕಾರ್ಯವೆಸಗಿದರೆ ಹೇಗಾದೀತು? ಈ ಸಾಧನೆಯಲ್ಲಿ ಒಂದು ವೇಳೆ ಸೋಲು, ದುಮ್ಮಾನ ಪ್ರಾಪ್ತವಾದರೆ ಒಳಗಿನ ಅಂತರಾತ್ಮದ ಸ್ಥೈರ್ಯ ಕುಗ್ಗುತ್ತದೆ. ಮಾಡುವ ವೃತ್ತಿಗೆ ಮನಸ್ಸು ಹೊಂದಿಕೊಳ್ಳದೆ ಹೋದರೆ ಚೌಕಾಕಾರದ ತೂತಿಗೆ ವೃತ್ತಾಕಾರದ ಗೂಟ ತೂರಿಸಿದಂತೆಯೇ ಸರಿ. ಆದರೆ ಎಲ್ಲ ವಿಚಾರಗಳಲ್ಲಿಯೂ ಕೆಲವೊಂದು ವ್ಯತಿರಿಕ್ತ ನಿದರ್ಶನಗಳು ಲಭಿಸುತ್ತವೆ. ಉದಾಹರಣೆಗೆ ಪ್ರೊಫೆಸರ್ ಓಡಾ ಮತ್ತು ಸುಧಾಕರ್ ಇವರುಗಳನ್ನೇ ತೆಗೆದುಕೊಳ್ಳಿ. ತಾವು ಮಾಡುತ್ತಿರುವ ಕೆಲಸಗಳಿಗೆ ಆತ್ಮ ಮತ್ತು ಹೃದಯದ ಸಮ್ಮಿಲನದ ಮೆರಗು ಹೊಂದಿಸಿ ತಮ್ಮ ಅಭಿವ್ಯಕ್ತಿಯನ್ನೇ ಧಾರೆಯಾಗಿಸಿ ಯಶಸ್ಸು ತುಂಬುತ್ತಾರೆ. ಇದರಲ್ಲಿ ಅವರ ವೈಯಕ್ತಿಕ ಭಾವ, ವೈಯಕ್ತಿಕ ಛಾಪು, ಕನಸುಗಳನ್ನು ಸಾಕಾರಗೊಳಿಸುವ ಛಲ ಮುಂತಾದವು ಎಲ್ಲವೂ ಮೇಳೈಸಿ ಅವರ ಕೆಲಸದ ಮೇಲಿನ ಶ್ರದ್ಧೆ ಎಷ್ಟು ತೀವ್ರಗೊಳ್ಳುತ್ತದೆ ಎಂದರೆ ಒಂದಿಷ್ಟು ಸೋಲಿನ ನೆರಳು ಕಂಡರೂ ಅವರ ಹೃದಯ ಶೋಕ ಸಾಗರವಾದೀತು.
ಪ್ರೊಫೆಸರ್ ಓಡಾ ಅವರು ಜಪಾನ್ ದೇಶದ ಬಾಹ್ಯಾಂತರಿಕ್ಷ ಹಾಗೂ ವೈಮಾನಿಕ ಜ್ಞಾನ ಸಂಸ್ಥೆಯ ಶ್ರೇಷ್ಠ ಎಕ್ಸ್ರೇ ಪೇಲೋಡ್ ವಿಜ್ಞಾನಿ. ದೈಹಿಕವಾಗಿ ಎತ್ತರವಿಲ್ಲದಿದ್ದರೂ ಬಹಳ ಉನ್ನತ ವ್ಯಕ್ತಿ. ಗೌರವಪೂರ್ವಕ ವ್ಯಕ್ತಿತ್ವದ ಓಡಾ ಅವರು ಕೆಲಸದ ಮೇಲೆ ತೋರಿಸುತ್ತಿದ್ದ ಶ್ರದ್ಧೆ ನಿಜವಾಗಿಯೂ ಸರ್ವಕಾಲಿಕ ಶ್ರೇಷ್ಠ ನಿದರ್ಶನವಾಗಿತ್ತು. ಇವರು ಜಪಾನ್ನಿಂದ ಸಿದ್ಧಗೊಳಿಸಿ ತಂದ ಪೇಲೋಡ್ ಹಾಗೂ ಪ್ರೊಫೆಸರ್ UR ರಾವ್ ನಿರ್ಮಿಸಿದ ಪೇಲೋಡ್ ಇವುಗಳನ್ನು ರೋಹಿಣಿ ರಾಕೆಟ್ನ ನೋಸ್ ಕೋನ್ಗೆ ಸಂಯೋಜಿಸುವ ಗುರುತರ ಕಾರ್ಯ ನನ್ನ ತಂಡದ ಮೇಲೆ ಬಿದ್ದಿತ್ತು. ರಾಕೆಟ್ 150 ಕಿಲೋಮೀಟರ್ ಎತ್ತರ ಏರಿದ ಬಳಿಕ ಈ ನೋಸ್ಕೋನ್ ರಾಸಾಯನಿಕ ದ್ರವ್ಯದ ಆ ಸ್ಫೋಟದೊಂದಿಗೆ ಬೇರ್ಪಟ್ಟು ಮುಂದೆ ಸಾಗುವ ಕ್ರಿಯೆಯನ್ನು ಎಲೆಕ್ಟ್ರಾನಿಕ್ ಟೈಮರ್ ಪ್ರೇರೇಪಿಸುತ್ತಿತ್ತು. ಪ್ರೊಫೆಸರ್ ಓಡಾ ಹಾಗೂ ಪ್ರೊಫೆಸರ್ UR ರಾವ್ ಒಂದು ಅಪೂರ್ವ ಜೋಡಿಯೇ ಸರಿ. ಅವರು ಜೊತೆಯಲ್ಲಿ ಕಾರ್ಯವೆಸಗುವ ರೀತಿ ನೋಡಲು ಕಣ್ಣಿಗೆ ಒಂದು ಹಬ್ಬವಾಗಿತ್ತು. ಏಕೆಂದರೆ ಇಬ್ಬರಲ್ಲಿಯೂ ಬುದ್ಧಿಮತ್ತೆ ಹಾಗೂ ಅರ್ಪಣಾ ಮನೋಭಾವಗಳ ಮಿಶ್ರಣದ ಚೆಲುವು ಕಾಣುತ್ತಿತ್ತು. ಒಂದು ದಿನ ನಾನು ಸಿದ್ಧಪಡಿಸಿದ ಟೈಮರ್ಗಳನ್ನು ಪೇಲೋಡ್ನೊಂದಿಗೆ ಹೊಂದಿಸುವ ಕಾರ್ಯದಲ್ಲಿ ತೊಡಗಿದಾಗ ಪ್ರೊಫೆಸರ್ ಓಡಾ ತಾನು ಜಪಾನ್ನಿಂದ ತಂದಿದ್ದ ಟೈಮರ್ಗಳನ್ನು ಬಳಸಬೇಕೆಂದು ಹಠ ಹಿಡಿದರು. ಇದಕ್ಕೆ ಏನೂ ಪ್ರಬಲ ಕಾರಣವಿಲ್ಲದಿದ್ದರೂ ನಾನು ಕೂಡಲೇ ಒಪ್ಪಿಕೊಂಡೆ. ರಾಕೆಟ್ ನೆಗೆದು ಉದ್ದೇಶಿತ ಎತ್ತರಕ್ಕೆ ಏರಿತು. ಆದರೆ ಟೆಲಿಮೆಟ್ರಿ ವ್ಯವಸ್ಥೆ ಹಾಗೂ ಟೈಮರ್ಗಳ ತೊಂದರೆಯಾಗಿ ಉಡ್ಡಯನ ವಿಫಲ ಎಂದು ಸೂಚಿಸಿದಾಗ ಪ್ರೊಫೆಸರ್ ಓಡಾ ಅವರಿಗೆ ದುಃಖ ತಡೆಯಲಾರದೆ ಕಣ್ಣೀರ ಧಾರೆಯಾಗಿ ಹರಿದು ಬಂತು. ಇದನ್ನು ಕಂಡು ನಾನು ಖಿನ್ನಗೊಂಡೆ. ತಾನು ನಿರ್ವಹಿಸುವ ಕಾರ್ಯದಲ್ಲಿ ಅವರು ಎಷ್ಟೊಂದು ತದಾತ್ಮ ಹೊಂದಿದ್ದಾರೆ ಎಂಬುದನ್ನು ಕಂಡ ನನಗೆ ಅವರ ಬಗ್ಗೆ ಅಭಿಮಾನ ಉಕ್ಕಿ ಹರಿಯಿತು. ಸುಧಾಕರ್ ಪೇಲೋಡ್ ತಯಾರಿಕಾ ಪ್ರಯೋಗಶಾಲೆಯಲ್ಲಿ ನನ್ನ ಸಹೋದ್ಯೋಗಿಯಾಗಿದ್ದರು. ಉಡ್ಡಯನದ ಮೊದಲು ನಾವು ಅತ್ಯಂತ ಅಪಾಯಕಾರಿಯಾದ ಸೋಡಿಯಂ ಹಾಗೂ ಥರ್ಮೈಟ್ ಮಿಶ್ರಣದ ತಯಾರಿಕೆಯಲ್ಲಿ ತೊಡಗಿದ್ದೆವು. ಆ ದಿನವು ತುಂಬಾ ದ್ವೀಪದ ಎಂದಿನ ಆರ್ದ್ರತೆ ಹಾಗೂ ಉಷ್ಣತೆಗಳಿಂದ ಕೂಡಿತ್ತು. ಹೀಗೆ 6ನೆಯ ಬಾರಿ ಮಿಶ್ರಣದ ತಯಾರಿಯಲ್ಲಿದ್ದಾಗ ಒಂದು ಅಚಾತುರ್ಯದಿಂದ ನಡೆದ ಘಟನೆಯನ್ನು ಜ್ಞಾಪಿಸಿಕೊಂಡರೆ ನನಗೆ ಈಗಲೂ ಮೈ ಜುಮ್ ಎನಿಸುತ್ತದೆ. ನಾವು ಮಿಶ್ರಣದ ಪರೀಕ್ಷೆಗಾಗಿ ಪೇಲೋಡ್ ಕೋಣೆಯಲ್ಲಿದ್ದೆವು. ಈ ಸಮಯದಲ್ಲಿ ಸುಧಾಕರ್ ಅವರ ಹಣೆಯಿಂದ ಒಂದು ತೊಟ್ಟು ಬೆವರಿನ ಹನಿ ಈ ಮಿಶ್ರಣದ ಮೇಲೆ ಬಿದ್ದು ಬಿಟ್ಟಿತು. ಮುಂದೆ ಏನಾಯಿತು ಎಂದು ಗ್ರಹಿಸುವುದರೊಳಗಾಗಿ ಒಂದು ದೊಡ್ಡ ಶಬ್ದದೊಂದಿಗೆ ಆ ಸ್ಫೋಟ ನಡೆಯಿತು. ಕೆಲವು ಕ್ಷಣಗಳು ಎಲ್ಲವೂ ಸ್ತಬ್ಧ, ಏನು ಮಾಡಲು ಆಗದಂತಹ ಸ್ಥಿತಿ. ಒಡನೆಯೇ ಬೆಂಕಿಯ ಜ್ವಾಲೆ ಎಲ್ಲೆಡೆಯೂ ಹಬ್ಬಲು ಆರಂಭವಾಯಿತು. ಸನಿಹದಲ್ಲಿದ್ದ ನೀರಿನ ತೊಟ್ಟಿಯಿಂದ ನೀರು ಎರಚಿದರೂ ಬೆಂಕಿ ಏನೂ ಶಮನವಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಸುಧಾಕರ್ ತನ್ನ ಸಮಯ ಪ್ರಜ್ಞೆ ಕಳೆದುಕೊಳ್ಳಲಿಲ್ಲ. ಕೂಡಲೇ ತನ್ನ ಬರೀ ಕೈಗಳಿಂದಲೇ ಗಾಜಿನ ಕಿಟಕಿಯನ್ನು ಒಡೆದು ನನ್ನನ್ನು ಹೊರಗೆ ಎಸೆದು ಬಿಟ್ಟರು. ಒಡನೆಯೇ ತಾನೂ ಜಿಗಿದರು. ರಕ್ತ ಸೋರುತ್ತಿದ್ದ ಸುಧಾಕರರ ಕೈಗಳನ್ನು ಹಿಡಿದು ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಆ ನೋವಿನಲ್ಲಿಯೂ ಅವರಲ್ಲಿ ಮಂದಹಾಸವನ್ನು ಕಂಡಿದ್ದೆ. ಆ ಬಳಿಕ ಈ ಸುಟ್ಟ ಗಾಯದಿಂದ ಚೇತರಿಸಿಕೊಳ್ಳಲು ಸುಧಾಕರ್ ಅದೆಷ್ಟೋ ವಾರ ಆಸ್ಪತ್ರೆಯಲ್ಲಿ ಕಾಲ ಕಳೆಯಬೇಕಾಯಿತು. ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಅಂದರೆ TERLS ಸಂಸ್ಥೆಯಲ್ಲಿ ನಾನು ರಾಕೆಟ್ ನಿರ್ಮಾಣದ ಎಲ್ಲ ಹಂತದ ಕಾರ್ಯದಿಂದ ಹಿಡಿದು ಉಡಾವಣೆಗೆ ಬಳಸುವ ರಾಸಾಯನಿಕ ಸಿಡಿಮದ್ದು ಮಿಶ್ರಣ ಹಾಗೂ ರಾಕೆಟ್ನ ನೋಸ್ಕೋನ್ ಜೋಡಣೆ ಮುಂತಾದ ಕಾರ್ಯಗಳಲ್ಲಿ ಮಗ್ನನಾಗಿದ್ದೆ. ಈ ಚಟುವಟಿಕೆಗಳು ಸ್ವಾಭಾವಿಕವಾಗಿಯೇ ನನ್ನನ್ನು ಸಂಯೋಜಕ ವಸ್ತು ಅಂದರೆ ಕಾಂಪೋಸಿಟ್ ಮೆಟೀರಿಯಲ್ ಶಾಸ್ತ್ರದೆಡೆಗೆ ಎಳೆದೊಯ್ದವು. ದೇಶದ ವಿವಿಧೆಡೆ ಪ್ರಾಚ್ಯ ಸಂಶೋಧನಾ ಕಾರ್ಯ ನಡೆದಾಗ ಅಲ್ಲಿ ಲಭ್ಯವಾದ ಬಾಣಗಳ ತಯಾರಿಕೆಯ ಮರ, ಕೊಂಬು, ಅಂಟು ಇವುಗಳ ಚೆನ್ನಾದ ಮಿಶ್ರಣದಿಂದ ಆಗಿದ್ದನ್ನು ನೋಡಿದರೆ ಆಗಿನ ಕಾಲದಲ್ಲಿಯೇ ನಮ್ಮ ಪೂರ್ವಜರು ಸಂಯೋಜಕ ವಸ್ತುಗಳ ನಿರ್ಮಾಣದಲ್ಲಿ ಹಿರಿಮೆ ಪಡೆದಿದ್ದರು ಎಂದು ತಿಳಿದು ಬರುತ್ತದೆ. ಆ ಕಾಲಮಾನ ಸಾಧಾರಣವಾಗಿ 11ನೇ ಶತಮಾನವಿರಬಹುದು. ಅಂದರೆ ಪಶ್ಚಿಮ ರಾಷ್ಟ್ರಗಳಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭವಾಗುವ 500 ವರ್ಷಗಳ ಮೊದಲೇ ನಮ್ಮಲ್ಲಿ ಈ ತಂತ್ರಜ್ಞಾನ ಬೆಳೆದಿತ್ತು ಎಂಬುದು ವಿಸ್ಮಯವೇ ಸರಿ.
ಈ ಸಂಯೋಜಕ ವಸ್ತುಗಳ ರಾಸಾಯನಿಕ, ಭೌತಿಕ ಹಾಗೂ ಯಾಂತ್ರಿಕ ಗುಣಗಳನ್ನು ಕಂಡು ಮೂಕ ವಿಸ್ಮಿತನಾದೆ. ಮನುಷ್ಯ ನಿರ್ಮಿತವಾದ ಈ ಸಂಯೋಜಕ ವಸ್ತುಗಳಲ್ಲಿ ಎಷ್ಟೊಂದು ಆಸಕ್ತಿ ಉಂಟಾಯಿತು ಎಂದರೆ, ಕನಿಷ್ಠ ಅವಧಿಯಲ್ಲಿ ಈ ಕ್ಷೇತ್ರದ ಅಧ್ಯಯನ ಮಾಡುವ ತವಕದಿಂದ ಕಾರ್ಯಪ್ರವೃತ್ತನಾದೆ. ಸಿಕ್ಕಿದ ಎಲ್ಲ ಮಾಹಿತಿ ನೀಡುವ ಗ್ರಂಥಗಳನ್ನು ಒಂದೂ ಬಿಡದೆ ಓದಿ ಮುಗಿಸಿದೆ. ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಕಾಂಪೋಸಿಟ್ಸ್ ಅಂದರೆ FRPನಲ್ಲಿ ಮುಖ್ಯವಾಗಿ ಗಾಜಿನ ಎಳೆ ಹಾಗೂ ರೆಸಿನ್ ಮಿಶ್ರಣ ಇವುಗಳ ಹೊಂದಿಕೆಯ ಸಾಧ್ಯತೆಗಳ ಬಗ್ಗೆ ಅದೇ ಸಮಯದಲ್ಲಿ ತಲೆಕೆಡಿಸಿಕೊಂಡೆ. ಫೆಬ್ರವರಿ 1969 ವೇಳೆ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ TERLSಗೆ ಆಗಮಿಸಿ ಅದನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ತುಂಬಾ ಪ್ರಯೋಗಾಲಯದಲ್ಲಿ ದೇಶಕ್ಕೆ ಸರ್ವಪ್ರಥಮವಾದ ಫಿಲಮೆಂಟ್ ವೈಂಡಿಂಗ್ ಯಂತ್ರವನ್ನು ಅವರು ಉದ್ಘಾಟಿಸಿದರು. ಈ ಘಟನೆಯು ನಮ್ಮ ತಂಡದ ಸದಸ್ಯರಾದ CR ಸತ್ಯ, PN ಸುಬ್ರಹ್ಮಣ್ಯನ್ ಹಾಗೂ MN ಸತ್ಯನಾರಾಯಣ ಇವರುಗಳಿಗೆ ಅತ್ಯಂತ ಸಂತೋಷ ನೀಡಿತು. ನಾವು ಅಯಸ್ಕಾಂತ ಗುಣ ಹೊಂದಿರದ ಶಕ್ತಿಶಾಲಿಯಾದ ಗಾಜಿನ ಸಂಯೋಜಕ ವಸ್ತ್ರದಿಂದ ಹೊರ ಕವಚವನ್ನು 2 ಪ್ರಾಯೋಗಿಕ ರಾಕೆಟ್ಗಳಲ್ಲಿ ನಿರ್ಮಿಸಿದ್ದು ಉಪಯುಕ್ತ ತೂಕ ಅಂದರೆ ಪೇಲೋಡ್ ಇವುಗಳಲ್ಲಿ ಹೊಂದಿಸಿ ಉಡ್ಡಯನ ಮಾಡಿದೆವು. 360 ಮಿಲಿಮೀಟರ್ ವ್ಯಾಸವುಳ್ಳ ಮೋಟಾರ್ ಗಾಜಿನೆಳೆಯ ಹೊರ ಕವಚ ನಿರ್ಮಾಣ ಹಾಗೂ ಪ್ರಯೋಗಗಳನ್ನು ಕೂಡ ನಾವು ಕ್ರಮೇಣ ಯಶಸ್ವಿಯಾಗಿ ನಡೆಸಿದೆವು. ಖಚಿತ ದೃಷ್ಟಿ ಹೊಂದಿ ಅನುಕ್ರಮವಾಗಿ 2 ಭಾರತೀಯ ರಾಕೆಟ್ಗಳು ತುಂಬಾ ಕೇಂದ್ರದಲ್ಲಿ ನಿರ್ಮಾಣಗೊಂಡವು. ಆಕಾಶರಾಜ ಇಂದ್ರನ ಆಸ್ಥಾನದಲ್ಲಿದ್ದ ಉನ್ನತ ನರ್ತನ ಕಲೆ ಹೊಂದಿದ್ದ ರೋಹಿಣಿ ಹಾಗೂ ಮೇನಕಾ ಇವರುಗಳ ಹೆಸರುಗಳನ್ನು ಈ ರಾಕೆಟ್ಗಳಿಗೆ ಇಡಲಾಯಿತು. ಉಡ್ಡಯನ ಕಾರ್ಯಕ್ಕಾಗಿ ನಾವು ಫ್ರೆಂಚ್ ವ್ಯವಸ್ಥೆಯ ಅವಲಂಬನೆ ಹೊಂದುವ ಅಗತ್ಯ ಕ್ರಮೇಣ ಕಡಿಮೆಯಾಯಿತು. ಇನ್ಕೋಸ್ಪಾರ್ ಹುಟ್ಟುಹಾಕಿದ ಪ್ರೊಫೆಸರ್ ಸಾರಾಭಾಯ್ ಅವರ ದೂರದೃಷ್ಟಿ ಹಾಗೂ ಸಂಘಟನಾ ಶಕ್ತಿಗಳ ಸಮ್ಮಿಲನ ಇಲ್ಲದಿದ್ದರೆ ಈ ಸಾಧನೆಗಳು ನಡೆಯುತ್ತಿದ್ದವೆ ಎಂಬುದು ಒಂದು ದೊಡ್ಡ ಪ್ರಶ್ನೆ. ಪ್ರತಿಯೊಬ್ಬರ ಜ್ಞಾನ ಪ್ರತಿಭೆಗಳಿಗೆ ವಿಪುಲ ಅವಕಾಶ, ಸಮಸ್ಯೆ ಪರಿಹಾರದಲ್ಲಿ ವ್ಯಕ್ತಿಯ ತಾದಾತ್ಮ್ಯ, ಸಾಂಘಿಕ ಶಕ್ತಿಯಿಂದ ಕಾರ್ಯ ಸಾಧನೆಗೆ ಹೊಸ ಹುರುಪು, ಹೀಗೆ ಸಾಗಿತ್ತು ಅವರ ಕಾರ್ಯಶೈಲಿ. ತಮ್ಮ ನಿರಾಸೆಯನ್ನು ಅವರು ಆಗಾಗ ತೋರಿಸಿಕೊಂಡರೂ ಪ್ರಾಮಾಣಿಕ ಹಾಗೂ ವಸ್ತುನಿಷ್ಠ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸುವ ಜಾದು ಅವರಲ್ಲಿ ಕರಗತವಾಗಿತ್ತು. ಏನನ್ನಾದರೂ ಸಾಧಿಸಬಹುದು ಎಂಬ ಹುರುಪು ಅವರಲ್ಲಿ ಸದಾ ನೆಲೆ ಮಾಡಿತ್ತು. ನಾವೆಲ್ಲ ವಿನ್ಯಾಸಕ್ಕಾಗಿ ಡ್ರಾಯಿಂಗ್ ಬೋರ್ಡ್ ಮುಂದೆ ಕಲೆತಾಗ ವಿದೇಶದಿಂದ ತಜ್ಞರನ್ನು ಅಲ್ಲಿಗೆ ಬರಮಾಡಿಸಿ ಅಗತ್ಯವಿದ್ದ ತಾಂತ್ರಿಕ ನೈಪುಣ್ಯವನ್ನು ಒದಗಿಸುವ ಶ್ರಮ ಅವರಲ್ಲಿತ್ತು. ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಗೆಳೆಯಲು ಅವರು ಆಗಾಗ ವಿವಿಧ ಸವಾಲುಗಳನ್ನು ಒಡ್ಡುತ್ತಿದ್ದರು. ಒಂದು ಸೋಲು ಉಂಟಾದರೂ ಇಷ್ಟರವರೆಗೂ ಏನೂ ಸಾಧನೆ ಆಗಿದೆ ಎಂಬ ನಿಟ್ಟಿನಲ್ಲಿ ಅವರ ಪ್ರಶಂಸೆ ಸಾಗುತ್ತಿತ್ತು. ಒಂದು ವೇಳೆ ತಂಡದ ಓರ್ವ ಸದಸ್ಯನಿಗೆ ತನ್ನ ಶಕ್ತಿಗೆ ಮೀರಿದ ಕಾರ್ಯ ತನ್ನ ಪಾಲಿಗೆ ಬಂದಿದೆ ಎಂಬ ಚಿಂತೆ ಬಂದರೆ ಕೂಡಲೇ ಅಂತಹವರಿಗೆ ಬೇರೆ ಜವಾಬ್ದಾರಿ ನೀಡಿ ಹಿತಕರ ವಾತಾವರಣವನ್ನು ಉಂಟುಮಾಡಿ ಸಾಮರಸ್ಯವನ್ನು ಕಾಪಾಡುತ್ತಿದ್ದರು. ಇಂತಹ ನಿರ್ವಹಣಾ ಶೈಲಿಯಿಂದಾಗಿ 20 ನವೆಂಬರ್ 1967 ಹೊತ್ತಿಗೆ ರೋಹಿಣಿ 75 ರಾಕೆಟ್ TERLS ಕೇಂದ್ರದಿಂದ ಯಶಸ್ವಿಯಾಗಿ ಉಡ್ಡಯನಗೊಂಡಿತು. ಮುಂದಿನ ವರ್ಷದ ಆರಂಭದಲ್ಲಿ ಪ್ರೊಫೆಸರ್ ಸಾರಾಭಾಯ್ ತುರ್ತಾಗಿ ತಮ್ಮನ್ನು ಕಾಣಲು ದೆಹಲಿಗೆ ಬರುವಂತೆ ಸಂದೇಶ ನೀಡಿದಾಗ ನನಗೇನು ಆಶ್ಚರ್ಯ ಎನಿಸಲಿಲ್ಲ. ಏಕೆಂದರೆ ಆ ವೇಳೆಗೆ ಅವರ ಕಾರ್ಯಶೈಲಿಯ ಬಗ್ಗೆ ಖಚಿತ ಅನುಭವ ಹೊಂದಿದ್ದೆ. ಅವರ ಆಶಾವಾದ ಹಾಗೂ ಹುರುಪು ಇತರರಿಗೆ ಸದಾ ಉತ್ತೇಜನ ನೀಡುತ್ತಿತ್ತು. ಹೀಗೆ ಸ್ಫೂರ್ತಿಯ ಸೆಲೆ ಎಂದೂ ಬತ್ತುತ್ತಿರಲಿಲ್ಲ. ನಿಮಗೆ ಆಶ್ಚರ್ಯವಾಗಬಹುದು. ಅವರ ಕಾರ್ಯದರ್ಶಿ ಬೆಳಗಿನ 3:30 ವೇಳೆಗೆ ಹೋಟೆಲ್ ಅಶೋಕಾದಲ್ಲಿ ನನ್ನ ಭೇಟಿ ನಿಗದಿಪಡಿಸಿದ್ದರು. ದಕ್ಷಿಣ ಭಾರತದ ಉಷ್ಣದ ತೇವಾಂಶದ ಆ ವಾತಾವರಣದಿಂದ ಬಂದ ನನಗೆ ದೆಹಲಿಯ ಪ್ರತಿಕೂಲ ವಾತಾವರಣದಲ್ಲಿ ಅವರನ್ನು ಕಾಣಲು ವಿಭಿನ್ನ ಅನುಭವ ಹಾಗೂ ಕುತೂಹಲ. ರಾತ್ರಿಯ ಊಟ ಮುಗಿಸಿ ಹೋಟೆಲ್ನ ಲಾಂಜ್ನಲ್ಲಿ ಅವರಿಗಾಗಿ ಕಾದೆ. ಯಾವ ಸಂದರ್ಭದಲ್ಲಿಯೂ ನಾನು ದೇವರಲ್ಲಿ ನಂಬಿಕೆ ಇರಿಸಿ ಅವನೊಂದಿಗೆ ಸಹಭಾಗಿತ್ವವನ್ನು ಕಲ್ಪಿಸಿಕೊಳ್ಳುವ ವ್ಯಕ್ತಿ. ಉತ್ತಮ ಕೆಲಸಕ್ಕಾಗಿ ಹೆಚ್ಚು ಶಕ್ತಿ ಬೇಕು. ಇದನ್ನು ಆ ದೇವರೇ ನೀಡಬೇಕು. ನಿರ್ದಿಷ್ಟ ಕೆಲಸಕ್ಕಾಗಿ ಬೇಕಾದ ಸಾಮರ್ಥ್ಯವನ್ನು ಅಂದಾಜು ಮಾಡಿ ಅದನ್ನು 50% ಕ್ರೋಢೀಕರಿಸಿ ಉಳಿದಿದ್ದನ್ನು ದೇವರ ಕೈಗೆ ಸಮರ್ಪಿಸುತ್ತಿದ್ದೆ.
ಆ ಹೆಚ್ಚಿನ ಶಕ್ತಿ ಅವನಿಂದ ನನಗೆ ಹರಿದು ಬಂದ ಭಾವನೆ ಯಾವಾಗಲೂ ನನಗೆ ಕಂಡುಬರುತ್ತಿತ್ತು. ಇಂದಿಗೂ ಇಂತಹ ದೈವಿಕ ಶಕ್ತಿಯಲ್ಲಿ ನನಗೆ ಅಪರಿಮಿತ ನಂಬಿಕೆ ಇದೆ. ಅವನ ರಾಜ್ಯದಲ್ಲಿ ಈ ಶಕ್ತಿಯಿಂದ ನಮ್ಮೆಲ್ಲ ಗುರಿ ಸಾಧನೆ ಮತ್ತು ಕನಸುಗಳ ಸಾಕ್ಷಾತ್ಕಾರ ಸಾಧ್ಯ ಎಂಬ ವಿಶ್ವಾಸ ಈಗಲೂ ನಾನು ಹೊಂದಿದ್ದೇನೆ. ಸಂದಿಗ್ಧ ಪರಿಸ್ಥಿತಿಯ ನಿರ್ವಹಣೆಗಾಗಿ ಆಂತರಿಕ ಶಕ್ತಿಯನ್ನು ಬೆಳೆಸುವ ಹಲವಾರು ವಿಧಾನಗಳು ಅನುಭವದಿಂದಲೇ ಬರಬಹುದು. ಇಂತಹ ಸಂದರ್ಭಗಳಲ್ಲಿ ನಾವು ಈ ವಿಧಾನಗಳ ಪ್ರಯೋಗಕ್ಕೆ ಸಿದ್ಧರಾದಾಗ ದೇವರು ನಮಗೆ ಅಗತ್ಯವಿರುವ ಬುದ್ಧಿಮತ್ತೆ ಹಾಗೂ ಆಂತರಿಕ ಶಕ್ತಿ ನೀಡುತ್ತಾನೆ ಎಂಬುದು ನನ್ನ ಭಾವನೆ. ಇಂತಹ ಸಂದರ್ಭಗಳು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಭೇಟಿ ಮಾಡಿದಾಗ, ಯಾರಾದರೂ ಹೇಳಿದ ಮಾತುಗಳಿಂದ ಅಥವಾ ಒಂದು ನೋಟ, ಹಾವಭಾವದಿಂದ ಬರಬಹುದು. ಕೆಲವೊಮ್ಮೆ ಒಂದು ಪುಸ್ತಕದಿಂದ, ಒಂದು ಮಾತಿನಿಂದ, ಒಂದು ಪದಪುಂಜದಿಂದ, ಒಂದು ಕೊನೆಯ ಚರಣದಿಂದ ಅಥವಾ ಒಂದು ಚಿತ್ರದಿಂದ ನಮಗೆ ಸ್ಫೂರ್ತಿ ಉಂಟಾಗಬಹುದು. ಯಾವುದೇ ಸೂಚನೆ ಇಲ್ಲದೆ ಜೀವನ ಮಾರ್ಗದ ಬದಲಾವಣೆಯಿಂದ ಅಥವಾ ಒಂದು ಗೌಪ್ಯ ನಿರ್ಧಾರದಿಂದ ನಾವು ಹಿಡಿದ ಕಾರ್ಯ ಶುಭದಾಯಕವಾಗಬಹುದು. ಆಗೊಮ್ಮೆ ನಾನು ಆರಾಮ ಕೊಠಡಿಯ ಸುತ್ತಲೂ ನೋಡಿದೆ. ಯಾರೋ ಸೋಫಾದ ಪಕ್ಕದಲ್ಲಿ ಪುಸ್ತಕವೊಂದನ್ನು ಇಟ್ಟಿದ್ದರು. ಆ ಕೊರೆಯುವ ಚಳಿಯಲ್ಲಿ ಮನಸ್ಸನ್ನು ಓದುವ ಮೂಲಕ ಬೆಚ್ಚಗೆ ಮಾಡುವ ಉದ್ದೇಶದಿಂದ ಪುಸ್ತಕವೆತ್ತುಕೊಂಡು ಪುಟ ತಿರುಗಿಸಲು ಆರಂಭಿಸಿದೆ. ಕೆಲವೇ ಪುಟಗಳನ್ನು ತಿರುಗಿಸಿದ್ದೇ ಅಷ್ಟೇ. ಅದು ಒಂದು ಜನಪ್ರಿಯ ಪುಸ್ತಕವೇ ಆಗಿದ್ದು ವ್ಯವಹಾರ ನಿರ್ವಹಣೆಯ ಕುರಿತಾಗಿತ್ತು. ಹಲವು ಪುಟಗಳನ್ನು ಹಾದು ಹೋದಂತೆ ನನ್ನ ದೃಷ್ಟಿ ಕೆಲವೊಂದು ವಾಕ್ಯಗಳ ಮೇಲೆ ಬಿತ್ತು. ಅಲ್ಲಿ ಉಲ್ಲೇಖಿಸಿದ್ದ ಜಾರ್ಜ್ ಬರ್ನಾರ್ಡ್ ಶಾ ಅವರ ಮಾತುಗಳನ್ನು ನಾನು ಈಗಲೂ ನೆನಪಿಸಿಕೊಳ್ಳಬಲ್ಲೆ. ಅವರ ಭಾವನಾತ್ಮಕ ವಿಚಾರ ಹೀಗಿತ್ತು: ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ವಿಚಾರಶೀಲ ಜನರು ತಮ್ಮನ್ನು ಸಮಾಜಕ್ಕೆ ಹೊಂದಿಸಿಕೊಳ್ಳುತ್ತಾರೆ. ಕೆಲವೊಂದು ಜನರು ಮಾತ್ರ ಸಮಾಜವೇ ತಮಗೆ ಹೊಂದಿಕೊಳ್ಳಬೇಕೆಂಬ ಹಠ ಹೊಂದಿರುತ್ತಾರೆ. ವಿಶೇಷ ಏನೆಂದರೆ ಜಗತ್ತಿನಲ್ಲಿ ಕಂಡುಬರುವ ಪ್ರಗತಿ, ಅಭಿವೃದ್ಧಿ ಎಲ್ಲ ಇಂತಹ ವರ್ಗದ ಜನರಿಂದಲೇ ನಡೆದಿದೆ. ಏಕೆಂದರೆ ಇವರು ಸದಾ ಹೊಸತನ್ನು ಕಾಣಬಯಸುತ್ತಾರೆ ಹಾಗೂ ಎಲ್ಲರ ಮಾರ್ಗವನ್ನು ಅನುಸರಿಸುವುದಿಲ್ಲ. ಬರ್ನಾರ್ಡ್ ಶಾ ಅವರ ಮಾತುಗಳು ಮನಸ್ಸಿಗೆ ಹಿತ ಆಗುತ್ತಿದ್ದಂತೆ ಓದು ಮುಂದುವರಿಸಿದೆ. ಉದ್ಯಮ ಹಾಗೂ ವ್ಯವಹಾರದಲ್ಲಿ ಕಂಡುಬರುವ ಹೊಸ ಆವಿಷ್ಕಾರಗಳೆಂಬ ನಿಗೂಢತೆಗಳ ಬಗ್ಗೆ ವಿಶ್ಲೇಷಣೆ ನಡೆಸುತ್ತಾ ಈ ಲೇಖನ ಸಾಗಿತ್ತು. ತಂತ್ರಜ್ಞಾನ ಹಾಗೂ ಕರಾರುವಕ್ಕಾದ ಉತ್ಪಾದನೆ ಜೊತೆಯಲ್ಲಿ ಸಾಗಿದರೆ ಭವಿಷ್ಯದಲ್ಲಿ ಸಿಗುವ ಯಶಸ್ಸು ಯಾವ ಆಶ್ಚರ್ಯವೂ ಇಲ್ಲದೆ ಒದಗುತ್ತದೆ ಎನ್ನುವುದು ಸಾಮಾನ್ಯವಾದ ಭಾವನೆ. ಆದರೆ ಯಾವುದೇ ಕಾರ್ಯಕ್ರಮ ನಿರ್ದೇಶಕನಿಗೆ ಸದಾಕಾಲವೂ ಅನಿಶ್ಚಿತತೆ ಹಾಗೂ ಆಭಾಸ ಪ್ರತಿಕ್ರಿಯೆಗಳ ಜೊತೆ ಬದುಕುವ ಸಾಮರ್ಥ್ಯ ಇರಬೇಕು. ಆರ್ಥಿಕ ಯಶಸ್ಸಿನ ಕೀಲಿಕೈ ಯೋಜನಾ ಲೆಕ್ಕಾಚಾರದ ತೀವ್ರತೆ ಎಂಬುದು ಬಹುಶಃ ಬರೀ ಕಲ್ಪನೆ ಎಂದು ಆ ಪುಸ್ತಕದ ಲೇಖಕರ ಚಿಂತನೆಯಾಗಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ಜನರಲ್ ಜಾರ್ಜ್ ಪ್ಯಾಟನ್ ಅವರ ಅಭಿಪ್ರಾಯವನ್ನು ಉಲ್ಲೇಖಿಸಿದ್ದರು. ತೀವ್ರ ಒತ್ತಡದಿಂದ ಈಗಾಗಲೇ ಕಾರ್ಯಗತಗೊಳಿಸಿದ ಒಂದು ಒಳ್ಳೆಯ ಯೋಜನೆ ಮುಂದಿನ ವಾರ ಕಾರ್ಯಗತಗೊಳಿಸುವ ಒಂದು ಸಮಗ್ರ ಪರಿಪೂರ್ಣ ಯೋಜನೆಗಿಂತ ಒಳ್ಳೆಯದು. ಪರಿಸ್ಥಿತಿಯ ಸಂಯೋಜನೆಯಿಂದ ಎಂದೆಂದಿಗೂ ಯಶಸ್ಸು ಗಳಿಸಬಹುದೆಂಬುದು ವಾಡಿಕೆಯ ಮಾತು ಅಷ್ಟೇ. ಇದು ಕಾಗದದಲ್ಲಿ ಮಾತ್ರ ಸಾಧ್ಯ. ಆದರೆ ವಾಸ್ತವ ಜಗತ್ತಿನಲ್ಲಿ ಒಬ್ಬೊಬ್ಬರು ತರತರಹದ ಸೋಲನ್ನು ಎದುರಿಸುತ್ತಾರೆ ಎಂಬುದು ಪುಸ್ತಕದ ವಿಚಾರಧಾರೆಯಾಗಿತ್ತು. ಬೆಳಗಿನ ಜಾವ 1 ಗಂಟೆಯ ಹೊತ್ತಿಗೆ 2 ತಾಸು ಕಾದು ಭೇಟಿಗಾಗಿ ಹೋಟೆಲ್ ಚಾವಡಿಯಲ್ಲಿ ಕಳೆಯುವ ಪ್ರಸಂಗವೇನೋ ಯಾವ ರೀತಿಯಲ್ಲೂ ನೋಡಿದರೂ ಸರಿ ಇರಲಿಲ್ಲ. ಆದರೆ ಪ್ರೊಫೆಸರ್ ಸಾರಾಭಾಯ್ ಯಾವಾಗಲೂ ತಮ್ಮ ವರ್ತನೆಯಲ್ಲಿ ಅಸಾಂಪ್ರದಾಯಿಕ ಅಂಶವನ್ನು ಪ್ರಕಟಿಸುತ್ತಿದ್ದರು. ಆದರೆ ಅವರೊಬ್ಬ ಮಹಾ ಸಾಧಕನಾಗಿ ಸಿಬ್ಬಂದಿ ಕೊರತೆ ಇರುವ, ಲೆಕ್ಕದಿಂದ ಜಾಸ್ತಿ ದುಡಿಸುತ್ತಿರುವ ಭಾರತದ ಬಾಹ್ಯಾಕಾಶ ಸಂಶೋಧನೆ ಕ್ಷೇತ್ರವನ್ನು ಫಲಪ್ರದವಾಗಿ ಮುಂದೊಯ್ಯುತ್ತಿರುವುದು ಏನು ಸಣ್ಣ ವಿಷಯವಾಗಿರಲಿಲ್ಲ. ನಾನು ನೋಡುತ್ತಿದ್ದಂತೆಯೇ ಓರ್ವ ವ್ಯಕ್ತಿ ಸೋಫಾದಲ್ಲಿ ನನ್ನೆದುರು ಬಂದು ಕುಳಿತರು. ಉತ್ತಮ ದೇಹದಾಢ್ಯದ ಅವರು ಬುದ್ಧಿವಂತ ಹಾಗೂ ಸುಸಂಸ್ಕೃತರಂತೆ ಕಾಣುತ್ತಿದ್ದರು.
ಅಷ್ಟೊಂದು ಶಿಸ್ತಿನಿಂದ ಯಾವತ್ತೂ ಬಟ್ಟೆ ಧರಿಸದ ನನಗೆ ಆ ಮನುಷ್ಯನ ದಿರಿಸು ಕಂಡು ಆಹ್ಲಾದವಾಯಿತು. ಇಷ್ಟೊಂದು ರಾತ್ರಿಯಲ್ಲಿಯೂ ಆತ ಶೋಭಾಯಮಾನವಾಗಿದ್ದ. ಆದ್ದರಿಂದಲೇ ಪುಸ್ತಕದ ಚಿಂತನೆಯಿಂದ ಈ ವ್ಯಕ್ತಿ ನನ್ನ ಗಮನ ಸೆಳೆದಿದ್ದ. ಪುನಃ ಪುಸ್ತಕದತ್ತ ಗಮನ ಬೀರುವುದರೊಳಗಾಗಿ ನನಗೆ ಒಳಗೆ ಬರಲು ಬುಲಾವ್ ಬಂತು. ಆ ಪುಸ್ತಕವನ್ನು ಅಲ್ಲಿಯೇ ಬಿಟ್ಟು ಎದ್ದು ನಡೆದೆ. ಅಲ್ಲಿ ಕೂತಿದ್ದ ವ್ಯಕ್ತಿಯೂ ನನ್ನೊಂದಿಗೆ ಒಳಗೆ ಬರಲು ಸೂಚನೆ ಬಂದದ್ದು ನೋಡಿ ಆಶ್ಚರ್ಯಪಟ್ಟೆ. ಯಾರೀ ಮಹಾಶಯ? ಈ ಪ್ರಶ್ನೆಗೆ ಉತ್ತರ ದೊರೆಯಲು ತಡವಾಗಲಿಲ್ಲ. ನಾವು ಕುಳಿತುಕೊಳ್ಳುವ ಮೊದಲೇ ಸಾರಾಭಾಯಿ ನಮ್ಮಿಬ್ಬರ ಪರಿಚಯ ಮಾಡಿಸಿಕೊಟ್ಟರು. ಅವರು ವಾಯುಪಡೆ ಕೇಂದ್ರದ ಗ್ರೂಪ್ ಕ್ಯಾಪ್ಟನ್ VS ನಾರಾಯಣನ್. ಪ್ರೊಫೆಸರ್ ಸಾರಾಭಾಯಿ ಕಾಫಿಗೆ ಆದೇಶ ನೀಡುವುದರೊಳಗಾಗಿ ಸೈನ್ಯದ ವಾಯು ನೆಲೆಗಾಗಿ ರಾಕೆಟ್ ನೆರವಿನ ಉಡ್ಡಯನ ವ್ಯವಸ್ಥೆ RATO ಅಂದರೆ ರಾಕೆಟ್ ಅಸಿಸ್ಟೆಡ್ ಟೇಕ್ ಆಫ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಪ್ರಸ್ತುತಪಡಿಸಿದರು. ಈ ಯೋಜನೆಯಿಂದ ಹಿಮಾಲಯದ ತಪ್ಪಲಿನ ಮೇಲಿರುವ ಚಿಕ್ಕ ರನ್ವೇಗಳಿಂದ ನಮ್ಮ ಯುದ್ಧ ವಿಮಾನಗಳು ಸಲೀಸಾಗಿ ಟೇಕ್ ಆಫ್ ಆಗುವ ವಿಶೇಷ ಸೌಲಭ್ಯ ಉಂಟಾಗುತ್ತದೆ. ಇಂತಹ ವಿಷಯದ ಪ್ರಸ್ತಾಪ ನಡೆಯುತ್ತಿದ್ದಂತೆ ಬಿಸಿ ಕಾಫಿಯ ವಿತರಣೆಯಾಯಿತು. ಈ ನಿಟ್ಟಿನಲ್ಲಿ ಪ್ರೊಫೆಸರ್ ಸಾರಾಭಾಯಿ ಅವರಿಂದ ಇಂತಹ ವಿನೂತನ ಸಮಾಲೋಚನೆ ಆಗಾಗ್ಗೆ ನಡೆಯುತ್ತದೆ. ಈ ಕಾಫಿ ಸಮಾಲೋಚನೆಯ ಬಳಿಕ ಅವರು ನಮ್ಮಿಬ್ಬರನ್ನು ದೆಹಲಿಯ ಹೊರ ವಲಯದ ತಿಲ್ಪಟ್ ರೇಂಜ್ಗೆ ಕರೆದುಕೊಂಡು ಹೋದರು. ಸಾಧಾರಣ 1 ಗಂಟೆ ಸಾಗಿದ ಬಳಿಕ ಆ RATO ನೆಲೆಯಲ್ಲಿ ನಮಗೆ ರಷ್ಯನ್ ನಿರ್ಮಿತ RATO ತೋರಿಸಿದರು. ಇಂತಹ ವ್ಯವಸ್ಥೆಗಾಗಿ ಬಳಸುವ ರಷ್ಯಾ ನಿರ್ಮಿತ ಮೋಟಾರುಗಳನ್ನು ನೀಡಿದರೆ ಮುಂದಿನ 18 ತಿಂಗಳುಗಳಲ್ಲಿ ಈ ವ್ಯವಸ್ಥೆ ಸಿದ್ಧಪಡಿಸುತ್ತೀರಾ ಎಂಬ ಪ್ರಶ್ನೆಯನ್ನು ಅವರು ಮುಂದಿಟ್ಟರು. ನಾವಿಬ್ಬರೂ ಇಂತಹ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದಾಗ್ಯೂ ಕೂಡಲೇ ಇಬ್ಬರು ಒಟ್ಟಾಗಿಯೇ ಇದು ಸಾಧ್ಯ ಎಂದು ಬಿಟ್ಟೆವು. ಪ್ರೊಫೆಸರ್ ಸಾರಾಭಾಯಿ ಅವರ ಮೊಗದಲ್ಲಿ ಮಂದಹಾಸ ಬೆಳಗಿತು. ನಾನು ಈ ಹಿಂದೆ ಉಲ್ಲೇಖಿಸಿದ ಹಿತೋಕ್ತಿ ನೆನಪಿಗೆ ಬಂತು. ದೇವರು ಮುಂದಿನ ಚಲನಕ್ಕೆ ಬೆಳಕು ಚೆಲ್ಲುತ್ತಾನೆ. ಆ ಮಾತು ಆ ದಿನದ ಬೆಳವಣಿಗೆಗೆ ಎಷ್ಟೊಂದು ಸಮಂಜಸವಾಗಿತ್ತು. ಆ ರೇಂಜ್ನಿಂದ ನಮ್ಮಿಬ್ಬರನ್ನು ಹೋಟೆಲ್ ಅಶೋಕಾಗೆ ಬಿಟ್ಟು ಅವರು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನಿವಾಸಕ್ಕೆ ಬೆಳಗಿನ ಉಪಹಾರಕ್ಕೆ ನಡೆದರು. ಸಂಜೆಯೊಳಗಾಗಿ ಭಾರತ ತನ್ನ ಯುದ್ಧ ವಿಮಾನಗಳ ಉಡ್ಡಯನಕ್ಕಾಗಿ RATOವನ್ನು ಸ್ವದೇಶೀಯವಾಗಿ ನಿರ್ಮಿಸಲು ಸಿದ್ಧವಾಗಿದೆ ಹಾಗೂ ಈ ಯೋಜನೆಯನ್ನು ಕಲಾಂ ಮುನ್ನಡೆಸುತ್ತಾರೆ ಎಂದು ವಾರ್ತೆ ಎಲ್ಲೆಡೆ ಹಬ್ಬಿತು. ನನಗಂತೂ ವಿವಿಧ ರೀತಿಯ ಭಾವನೆಗಳಿಂದ ಮಾತೇ ಹೊರಡಲಿಲ್ಲ. ಸಂತೋಷ, ಕೃತಜ್ಞತೆ ಹಾಗೂ ಸಾರ್ಥಕತೆಯ ಸಂಗಮ ಒಟ್ಟಿಗೆ ಉಂಟಾಯಿತು. ಆ ಸಂದರ್ಭದಲ್ಲಿ ನನಗೆ 19ನೇ ಶತಮಾನದಲ್ಲಿ ಒಬ್ಬ ಯಹಕಶ್ಚಿತ್ ಕವಿಯ ಈ ಕೆಳಗಿನ ಕವನದ ಅಂತರಾಳ ಎಷ್ಟೊಂದು ಸಮಯೋಚಿತವಾಗಿದೆ ಎನಿಸಿತು. ನಿನ್ನ ಎಲ್ಲ ಮುಂದಿನ ದಿನಗಳಿಗೆ ಸಜ್ಜಾಗಿರು. ಅವಕಾಶಗಳು ಬಂದಾಗ ನಿಲ್ಲು ತೆರೆದು. ಅಡಿಗಲ್ಲು ಏರಿದರೆ ಶ್ರಮಪಟ್ಟು ಸಹಿಸು. ಸುತ್ತಿಗೆಯಾದರೆ ಚಿಮ್ಮುತ್ತಾ ಸಂಘಟಿಸು. ಮಿಲಿಟರಿ ವಿಮಾನಗಳ ಉಡ್ಡಯನದಲ್ಲಿ ಕೆಲವೊಂದು ಬಾರಿ ಅತ್ಯಂತ ಕಷ್ಟ ಸಾಧ್ಯವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಉದಾಹರಣೆಗೆ, ವೈರಿಗಳಿಂದ ಬಾಂಬ್ ದಾಳಿಗೆ ತುತ್ತಾದ ದುರ್ಬಲ ರನ್ವೇಗಳು, ಉನ್ನತ ಶಿಖರಗಳಲ್ಲಿನ ವಾಯುನೆಲೆಗಳು, ನಿಗದಿತ ತೂಕದಿಂದ ಜಾಸ್ತಿ ಭಾರ ಹೊರಬೇಕಾದ ಸಂದರ್ಭಗಳು, ಹೆಚ್ಚು ಉಷ್ಣತೆಯ ವಾತಾವರಣ ಇತ್ಯಾದಿ. ವಾಯುಪಡೆ ಸೈನ್ಯದ S-22 ಹಾಗೂ HF-24 ವಿಮಾನಗಳಿಗೆ ಉಡ್ಡಯನ ಮಾಡಲು ಬಹು ಸಂಖ್ಯೆಯಲ್ಲಿ RATO ಮೋಟಾರ್ಗಳು ಬೇಕಾಗಿದ್ದವು. ತಿಲ್ಪಟ್ ರೇಂಜ್ನಲ್ಲಿ ನಾವು ನೋಡಿದ ರಷ್ಯನ್ RATO ಮೋಟಾರ್ ಸಾಧಾರಣ 3000 ಕಿಲೋದಷ್ಟು ಒತ್ತಡದೊಂದಿಗೆ ಸರಾಸರಿ 24,500 ಕಿಲೋ ಸೆಕೆಂಡ್ಗಳಷ್ಟು ಒಟ್ಟು ಶಕ್ತಿ ಚಾಲನೆ ನೀಡಬಲ್ಲದ್ದಾಗಿತ್ತು. ಈ ಅಭಿವೃದ್ಧಿ ಕಾರ್ಯಗಳನ್ನು DRDO, HAL ಹಾಗೂ DTD&P ಹಾಗೂ ವಾಯುಪಡೆ ಕೇಂದ್ರಗಳ ಸಾಂಘಿಕ ನೆರವಿನೊಂದಿಗೆ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಾಂತ್ರಿಕ ಕೇಂದ್ರವು ನಡೆಸಬೇಕಾಗಿತ್ತು. ಬಹಳ ಚರ್ಚೆ ವಿಚಾರ ವಿನಿಮಯ ನಡೆದ ಬಳಿಕ ನಾನು ಫೈಬರ್ ಗ್ಲಾಸ್ ಕೇಸಿಂಗ್ ಹೊರ ಕವಚವನ್ನು ಆಯ್ಕೆ ಮಾಡಿದೆ. ಮಿಶ್ರ ಪ್ರೊಪೆಲೆಂಟ್ ಇದ್ದಲ್ಲಿ ಹೆಚ್ಚುವರಿ ವೇಗ ಹಾಗೂ ದೀರ್ಘಕಾಲದ ಇಂಧನ ಪಡೆಯಲು ಸಾಧ್ಯ ಎಂದು ತೀರ್ಮಾನಿಸಿದೆವು. ನಿಗದಿತ ಒತ್ತಡದಿಂದ 2ರಷ್ಟು ಜಾಸ್ತಿ, ಆದರೆ ತನ್ನಷ್ಟಕ್ಕೆ ತಾನೇ ಬಿರಿದು ಅಪಾಯ ತಪ್ಪಿಸುವ ಭದ್ರತಾ ವ್ಯವಸ್ಥೆಗಳನ್ನು ತೆಗೆದುಕೊಳ್ಳಲು ತೀರ್ಮಾನಿಸಿದೆ. ಈ RATO ಕೆಲಸದ ನಿರ್ವಹಣೆಯ ಆರಂಭದೊಂದಿಗೆ 2 ಪ್ರಮುಖ ಅಂಶಗಳು ಬೆಳಕಿಗೆ ಬಂದವು.
ಮೊದಲನೆಯದು, ಪ್ರೊಫೆಸರ್ ಸಾರಾಭಾಯ್ ಅವರು ಭಾರತೀಯ ಬಾಹ್ಯಾಕಾಶ ಸಂಶೋಧನೆಗಾಗಿ ಸಿದ್ಧಪಡಿಸಿದ್ದ 10 ವರ್ಷಗಳ ಯೋಜನೆಯ ನೀಲಿ ನಕಾಶೆ. ಇದು ಅತ್ಯಂತ ಮಹತ್ವಪೂರ್ಣ ಬೆಳವಣಿಗೆಯೇ ಸರಿ, ಏಕೆಂದರೆ ಮುಂದಿನ ವರ್ಷಗಳಲ್ಲಿ ಇವೆಲ್ಲ ನಮ್ಮೆಲ್ಲರ ಚರ್ಚೆಯಿಂದ ಖಚಿತಗೊಂಡ ಯೋಜನೆಗಳಿಗಾಗಿ ಅನುಷ್ಠಾನಕ್ಕೆ ಬರುವಂತಹ ಸಾಧ್ಯತೆ ಹೊಂದಿದ್ದವು. ನನ್ನ ದೃಷ್ಟಿಯಲ್ಲಿ ಇದು ರಾಷ್ಟ್ರಪ್ರೇಮಿಯೊಬ್ಬ ದೇಶದ ಬಾಹ್ಯಾಕಾಶ ಸಂಶೋಧನೆ ಕಾರ್ಯಕ್ರಮಗಳ ಕುರಿತು ನವಿರಾಗಿ ರಚಿಸಿದ ಪ್ರೇಮಕಾವ್ಯ. ಈ ನೀಲಿ ನಕಾಶೆ ಮುಖ್ಯವಾಗಿ ಹಿಂದೆ ಇನ್ಕೋಸ್ಪಾರ್ನಲ್ಲಿ ಮೂಡಿಬಂದ ಹಲವು ವಿಚಾರಧಾರೆಯಾಗಿತ್ತು. ಇದರಲ್ಲಿ ಟೆಲಿವಿಷನ್, ವಿದ್ಯಾರ್ಜನೆಗೆ ಸಂಬಂಧಪಟ್ಟ ಪ್ರಸಾರಗಳು, ಹವಾಮಾನ ವರದಿ, ಪ್ರಾಕೃತಿಕ ಸಂಪನ್ಮೂಲಗಳ ಸೂಕ್ಷ್ಮ ಪರಿಶೀಲನೆ ಮುಂತಾದವುಗಳಿಗಾಗಿ ಉಪಗ್ರಹದ ಬಳಕೆ ಇತ್ಯಾದಿ ಅಡಕವಾಗಿದ್ದವು. ಈ ಪ್ರಸ್ತಾವಗಳಿಗೆ ಉಪಗ್ರಹ ಉಡ್ಡಯನ, ವಾಹನಗಳ ಅಭಿವೃದ್ಧಿ ಹಾಗೂ ಉಡ್ಡಯನ ವಿಚಾರಗಳು ಕೂಡ ಸೇರಿಸಲ್ಪಟ್ಟಿದ್ದವು. ಈ ಹಿಂದೆ ಪ್ರಸ್ತಾವನೆಯಲ್ಲಿದ್ದ ತೀವ್ರವಾದ ವಿದೇಶಿ ಮೂಲದ ನೆರವಿನ ಅಂಶಗಳನ್ನು ಕ್ರಮೇಣ ಕಡಿಮೆ ಮಾಡುತ್ತಾ ಸ್ವದೇಶೀಯವಾಗಿ ನಿರ್ಮಾಣ ಮತ್ತು ಸ್ವಂತವಾದ ತಂತ್ರಜ್ಞಾನದ ಅಭಿವೃದ್ಧಿಗಳ ಬಗ್ಗೆ ಒತ್ತು ನೀಡಲಾಗಿತ್ತು. ಒಟ್ಟಾರೆ ಹೇಳುವುದಾದರೆ, ಬಾಹ್ಯಾಕಾಶ ಯೋಜನೆಗಳನ್ನು ಪ್ರಯೋಗಶಾಲೆಗಳ ಮಾದರಿಗಳಿಂದ ಅಭಿವೃದ್ಧಿಗೊಳಿಸುತ್ತಾ ನಿಜವಾದ ವಿವಿಧೋದ್ದೇಶ ರಾಕೆಟ್ಗಳ ಉಡ್ಡಯನದವರೆಗೆ ಸಾಕ್ಷಾತ್ಕಾರಗೊಳಿಸುವ ಅದ್ಭುತ ಪರಿಕಲ್ಪನೆ ಇದಾಗಿತ್ತು. ಉಪಗ್ರಹ ಉಡ್ಡಯನದ ಅಭಿವೃದ್ಧಿಯಿಂದ ಹಗುರ ಭಾರ ಇರುವ ಉಪಗ್ರಹಗಳನ್ನು ಭೂಮಿಯ ಕಕ್ಷೆಗೆ ಉಡ್ಡಯನ ಮಾಡಿ ಸಮಗ್ರ ರೀತಿಯ ರಾಕೆಟ್ ಉಡ್ಡಯನ ವ್ಯವಸ್ಥೆಯನ್ನು ದೊಡ್ಡ ರೀತಿಯಲ್ಲಿ ಬದಲಾಯಿಸುವ ಮಹಾನ್ ಯೋಜನೆ ಇದಾಗಿತ್ತು. ಈ ಬೆಳವಣಿಗೆಯೊಂದಿಗೆ ತಾಂತ್ರಿಕ ಬಳುವಳಿಗಳಾದ ಗೈರೋಸ್, ವಿವಿಧ ರೀತಿಯ ಟ್ರಾನ್ಸ್ಡ್ಯೂಸರ್ಸ್, ಟೆಲಿಮೆಟ್ರಿ ಹೊಂದಿಸುವ ಮಿಶ್ರಣಗಳು ಹಾಗೂ ಪಾಲಿಮರ್ಗಳು ಬೆಳೆದು ಬಾಹ್ಯಾಕಾಶ ಯೋಜನೆಯ ಹೊರಗಿನ ಕ್ಷೇತ್ರದಲ್ಲಿಯೂ ಇವುಗಳ ಬಳಕೆ ಮಾಡಬಹುದು ಎಂದು ರೂಪಿಸಿತ್ತು. ಒಟ್ಟಿನಲ್ಲಿ ಸಮಗ್ರ ರಾಕೆಟ್ ಇಂಜಿನಿಯರಿಂಗ್ ಮತ್ತು ವೈಜ್ಞಾನಿಕ ಕ್ಷೇತ್ರಗಳನ್ನು ಬೆಂಬಲಿಸುವ ಮತ್ತು ಒಂದು ಆದರ್ಶ ವ್ಯವಸ್ಥೆಯನ್ನು ರೂಪಿಸುವ ಅದ್ಭುತ ಯೋಜನೆ ಇದಾಗಿತ್ತು. ಎರಡನೆಯ ದೊಡ್ಡ ವಾರ್ತೆ ಎಂದರೆ ರಕ್ಷಣಾ ಮಂತ್ರಾಲಯದಲ್ಲಿ ಕ್ಷಿಪಣಿ ವಿಭಾಗವನ್ನು ಆರಂಭಿಸಿದ್ದು. ನಾರಾಯಣನ್ ಹಾಗೂ ನನ್ನನ್ನು ಈ ಮಂಡಳಿಯ ಸದಸ್ಯರುಗಳಾಗಿ ಆಯ್ಕೆ ಮಾಡಲಾಗಿತ್ತು. ನಮ್ಮ ರಾಷ್ಟ್ರಕ್ಕೆ ಸ್ವದೇಶೀಯವಾಗಿ ಕ್ಷಿಪಣಿಗಳನ್ನು ತಯಾರಿಸುವ ಯೋಜನೆಯನ್ನು ನೀಡಲಾಗಿತ್ತು. ಹೀಗಾಗಿ ವಿವಿಧ ರಾಷ್ಟ್ರಗಳಲ್ಲಿ ನಡೆದ ಇಂತಹ ಯೋಜನೆಗಳ ಅಭಿವೃದ್ಧಿ ಅಧ್ಯಯನದಲ್ಲಿ ನಾವು ತಲ್ಲೀನರಾದೆವು. ಕ್ಷಿಪಣಿಗಳಲ್ಲಿ 2 ವಿಧಗಳಿವೆ. ಒಂದು ಟ್ಯಾಕ್ಟಿಕಲ್, ಇನ್ನೊಂದು ಸ್ಟ್ರಾಟಜಿಕ್. ಸಾಧಾರಣವಾಗಿ ಸ್ಟ್ರಾಟಜಿಕ್ ಕ್ಷಿಪಣಿಗಳು ಸಾವಿರಾರು ಕಿಲೋಮೀಟರ್ ಕ್ರಮಿಸುತ್ತವೆ. ಆದರೆ ಸಮರ ಪರಿಸ್ಥಿತಿಗಳಲ್ಲಿ ಇದು ಗುರಿಯನ್ನು ಮುಟ್ಟಲು ಪಯಣಿಸಬೇಕಾದ ದಾರಿ ಬರೀ ಕ್ಷಿಪಣಿಯನ್ನು ಹಾರಿಸಿದ ಜಾಗದಿಂದ ಅಳೆವ ದೂರ ಅಲ್ಲ. ಹೊರ ದೇಶದ, ಅಂದರೆ ವೈರಿಯ ನಾಗರಿಕ ನೆಲೆಗಳಿಗೆ ಅಥವಾ ಪ್ರಮುಖ ಸೇನಾ ನೆಲೆಗಳಿಗೆ ಅಥವಾ ವೈರಿಗಳ ಆಯಾ ಕಟ್ಟುಗಳಿಗೆ ಪ್ರತಿರೋಧಕ ದಾಳಿ ಮಾಡಲು ಸಾಮರ್ಥ್ಯ ಹೊಂದಿದ ಕ್ಷಿಪಣಿಗಳಿಗೆ ಸ್ಟ್ರಾಟಜಿಕ್ ಮಿಸೈಲ್ ಎಂದು ಕರೆಯುತ್ತಾರೆ. ಯುದ್ಧ ಆರಂಭಗೊಂಡ ವೇಳೆ ಭೂಮಿ, ಆಕಾಶ, ನೀರು ಹೀಗೆ ಎಲ್ಲ ಪ್ರದೇಶಗಳಲ್ಲಿ ಯುದ್ಧದ ಗತಿಯನ್ನು ಬದಲಾಯಿಸಲು ಬಳಸುವ ಕ್ಷಿಪಣಿಗಳಿಗೆ ಟ್ಯಾಕ್ಟಿಕಲ್ ಮಿಸೈಲ್ ಎಂದು ಕರೆಯುತ್ತಾರೆ. ಆದರೆ ಪ್ರಸಕ್ತ ಕಾಲದ ಯುದ್ಧ ಕ್ರಮಗಳಲ್ಲಿ ಇದು ಅಪ್ರಸ್ತುತ ಎಂದೇ ಹೇಳಬಹುದು. ಏಕೆಂದರೆ ಅಮೆರಿಕದ ವಾಯುಸೇನೆಯ ಭೂನೆಲೆಯಿಂದ ಸಿಡಿಸುವ ಟಾಮ್ ಹಾಕ್ ಎಂಬ ಕ್ಷಿಪಣಿಯ ಯಾನ ಮಿತಿ 3000 ಕಿಲೋಮೀಟರ್ಗಳಿಗಿಂತಲೂ ಕಡಿಮೆ ಇದ್ದರೂ ಇದನ್ನು ಟ್ಯಾಕ್ಟಿಕಲ್ ಮಿಸೈಲ್ ಆಗಿ ಉಪಯೋಗಿಸುತ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಸ್ಟ್ರಾಟಜಿಕ್ ಮಿಸೈಲ್ಗಳು ಇಂಟರ್ಮೀಡಿಯೇಟ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ರೀತಿಯ ಕೆಲಸ ಮಾಡುತ್ತಿದ್ದವು. ಅಂದರೆ ಇವುಗಳ ಯಾನ ಸಾಮರ್ಥ್ಯ 2780 ಕಿಲೋಮೀಟರ್ ದೂರವಾಗಿದ್ದು ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗಿಂತಲೂ ಹೆಚ್ಚು ದೂರ ಹೋಗಬಲ್ಲವಾಗಿದ್ದವು. ಸ್ವದೇಶಿ ನಿರ್ಮಿತ ನಿಯಂತ್ರಣಕ್ಕೊಳಪಟ್ಟ ಕ್ಷಿಪಣಿಗಳ ಬಗ್ಗೆ ಗ್ರೂಪ್ ಕ್ಯಾಪ್ಟನ್ ನಾರಾಯಣನ್ಗೆ ಅತೀವ ಉತ್ಸಾಹ ಮತ್ತು ರಷ್ಯಾದ ಕ್ಷಿಪಣಿ ಅಭಿವೃದ್ಧಿ ಯೋಜನೆಯ ಬಗ್ಗೆ ಅತೀವ ಅಭಿಮಾನವಿತ್ತು. ರಷ್ಯಾದಲ್ಲಿ ಇದು ಸಾಧ್ಯವಾದರೆ ಭಾರತದಲ್ಲಿ ಏಕೆ ಆಗುವುದಿಲ್ಲ? ರಷ್ಯಾದಲ್ಲಿ ನಡೆದಿರುವ ಬಾಹ್ಯಾಕಾಶ ಸಂಶೋಧನೆಯು ಕ್ಷಿಪಣಿ ತಂತ್ರಜ್ಞಾನಕ್ಕೆ ಪೂರಕವಾಗಿರುವಾಗ ಇದು ಏಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದ ನಾರಾಯಣನ್ ಅವರ ಮಾತು ಯಾವಾಗಲೂ ನನ್ನನ್ನು ಪ್ರಚೋದಿಸುತ್ತಿತ್ತು.
1962 ಹಾಗೂ 65ರ ಯುದ್ಧಗಳ ಕಟು ಅನುಭವದಿಂದ ಭಾರತ ದೇಶದ ಸೈನಿಕ ಯಂತ್ರ ಸ್ಥಾವರ ಹಾಗೂ ಆಯುಧಗಳ ವ್ಯವಸ್ಥೆಯಲ್ಲಿ ಸ್ವದೇಶೀತನವನ್ನು ಹೊಂದುವ ಆಶಾಕಿರಣ ಬಹುತೇಕ ಭಗ್ನವಾಗಿತ್ತು. ಹೀಗಾಗಿ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿ ಅಂದರೆ ಸ್ಯಾಮ್ಸ್ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು ನಮ್ಮ ದೇಶದ ಸ್ಟ್ರಾಟಜಿಕ್ ಜಾಗಗಳನ್ನು ರಕ್ಷಿಸಲು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಯಿತು. ಹೀಗಾಗಿ ಗ್ರೂಪ್ ಕ್ಯಾಪ್ಟನ್ ನಾರಾಯಣನ್ ಅವರು ಈ ಕ್ಷಿಪಣಿಗಳನ್ನು ದೇಶೀಯವಾಗಿ ನಿರ್ಮಿಸುವ ವಾದವನ್ನು ಸದಾ ಮಂಡಿಸುತ್ತಿದ್ದರು. ಹೀಗೆ ರಾಟೋ ಮೋಟಾರ್ಸ್ ಮತ್ತು ಕ್ಷಿಪಣಿ ಸಮಸ್ಯೆಗಳಲ್ಲಿ ಜೊತೆ ದುಡಿಯುತ್ತಿದ್ದಾಗ ನಾನು ಮತ್ತು ನಾರಾಯಣನ್ ಗುರು ಶಿಷ್ಯರ ಸ್ಥಾನಗಳನ್ನು ಆಗೊಮ್ಮೆ ಈಗೊಮ್ಮೆ ಅದಲು ಬದಲು ಮಾಡುತ್ತಾ ಅಲಂಕರಿಸುತ್ತಿದ್ದೆವು. ಅವರಿಗಂತೂ ಕ್ಷಿಪಣಿ ರಾಕೆಟ್ಗಳ ನಿರ್ಮಾಣ ರಚನೆಯಲ್ಲಿ ಅಪಾರ ಆಸಕ್ತಿ. ನನಗಂತೂ ಆಕಾಶದಲ್ಲಿ ಬೆಳಗುವ ವಿವಿಧ ಕ್ಷಿಪಣಿಗಳ ಬಗ್ಗೆ ತುಂಬ ಕುತೂಹಲ. ಗುರಿ ಸಾಧನೆಗಾಗಿ ಅವರಿಗಿದ್ದ ಛಲ ಹಾಗೂ ಪ್ರಾಯೋಗಿಕವಾದ ಚಿಂತನೆ ಇವೆರಡನ್ನೂ ನಾನು ಬಹುವಾಗಿ ಮೆಚ್ಚಿಕೊಂಡಿದ್ದೆ. ಅಂದು ತಲ್ಪಟ್ ರೇಂಜ್ಗೆ ಹೋಗಿ ರಾಟೋ ಮೋಟಾರನ್ನು ನೋಡಿದಂದಿನಿಂದ ನಾರಾಯಣನ್ ಈ ವಿಚಾರದಲ್ಲಿ ಸದಾ ಕಾರ್ಯಮಗ್ನರಾಗಿದ್ದರು. ಏನೇನು ಆಗಬೇಕೋ ಅಥವಾ ಅವಶ್ಯಕತೆಗಳಿವೆಯೋ ಕೇಳುವ ಮೊದಲೇ ಅವನ್ನು ಅವರು ಸಿದ್ಧಪಡಿಸುತ್ತಿದ್ದರು. ಅವರು ಈ ವೇಳೆಗಾಗಲೇ 75 ಲಕ್ಷ ರೂಪಾಯಿಗಳಷ್ಟು ಯೋಜನಾ ನಿಧಿಯನ್ನು ಪಡೆದಿದ್ದರು. ನೀವು ಏನು ಕೇಳಿದರೂ ಇಲ್ಲಿ ಸಿದ್ಧ, ಆದರೆ ಹೆಚ್ಚಿನ ಕಾಲಾವಕಾಶವನ್ನು ಮಾತ್ರ ಕೇಳಬೇಡಿ ಎಂದು ನುಡಿಯುತ್ತಿದ್ದರು. ಅವರ ಈ ಅಸಹನೆಯ ಮಾತು ಕಂಡು ನಾನು ನಗುತ್ತಿದ್ದೆ. ಆಗ ಟಿ.ಎಸ್. ಇಲಿಯಟ್ ಅವರ ಹಾಲೋ ಮೆನ್ ಕವನದ ಚರಣಗಳು ನೆನಪಿಗೆ ಬರುತ್ತಿದ್ದವು. ಅನುಮಾನ, ತೀರ್ಮಾನ ಹಾಗೂ ಸೃಷ್ಟಿಯ ನಡುವೆ, ಭಾವೋದ್ರೇಕ ಹಾಗೂ ಪ್ರತಿವರ್ತನೆಯ ನಡುವೆ ಹೊರಳುವುದು ಈ ಛಾಯೆ. ಆ ವೇಳೆ ರಕ್ಷಣಾ ಸಂಶೋಧನಾ ವಿಭಾಗವು ಪರದೇಶದ ಸಾಮಾನು ಸರಂಜಾಮುಗಳ ಮೇಲೆ ಹೆಚ್ಚಿಗೆ ಅವಲಂಬಿಸಿತ್ತು. ಸ್ವದೇಶೀಯವಾಗಿ ಇಲ್ಲಿ ಏನೂ ಲಭಿಸುತ್ತಿರಲಿಲ್ಲ. ಎಲ್ಲರೂ ಒಟ್ಟು ಸೇರಿ ನಾವೆಲ್ಲ ಆಮದು ಮಾಡಿಕೊಳ್ಳಲೇಬೇಕಾದ ಒಂದು ಪಟ್ಟಿಯನ್ನು ತಯಾರಿಸಿದ್ದೆವು ಹಾಗೂ ಅಂತಹ ಕಾರ್ಯಕ್ಕಾಗಿ ಯೋಜನೆಯನ್ನೂ ಸಿದ್ಧಪಡಿಸಿದೆವು. ಈ ವಿಚಾರದಲ್ಲಿ ನನಗಂತೂ ತೀರಾ ಅಸಮಾಧಾನವಿತ್ತು. ಈ ಸಮಸ್ಯೆಗೆ ಪರಿಹಾರವೇ ಇಲ್ಲವೇ? ರಾಷ್ಟ್ರವು ಇನ್ನೂ ಸ್ಕ್ರೂಡ್ರೈವರ್ ತಂತ್ರಜ್ಞಾನದಲ್ಲಿಯೇ ಉಳಿದಿರಬೇಕೇ? ಭಾರತದಂತಹ ಬಡ ರಾಷ್ಟ್ರಕ್ಕೆ ಇಂತಹ ದುಬಾರಿ ತಾಂತ್ರಿಕ ಅಭಿವೃದ್ಧಿ ಕಾರ್ಯ ತಾಳಿಕೊಳ್ಳಲು ಸಾಧ್ಯವೇ ಎಂಬ ವಿಮರ್ಶೆ ಸದಾ ಯೋಚನೆಯ ಲಹರಿಯಲ್ಲಿತ್ತು. ಎಂದಿನಂತೆ ಒಂದು ದಿನ ಬಹಳ ತಡವಾಗಿ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದು ರೂಮಿಗೆ ಹೊರಡಲು ಸಿದ್ಧವಾಗುತ್ತಿದ್ದೆ. ಆ ಸಂದರ್ಭದಲ್ಲಿ ನನ್ನ ಎಳೆಯ ಸಹೋದ್ಯೋಗಿ ಜಯಚಂದ್ರ ಬಾಬು ಎನ್ನುವವರು ಹೊರಗೆ ಹೋಗುವುದನ್ನು ನೋಡಿದೆ. ಕೆಲವು ತಿಂಗಳ ಹಿಂದೆ ಅವರು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದನ್ನು ಹಾಗೂ ತುಂಬ ಆಶಾವಾದಿ ಹಾಗೂ ಮಾತಿನಲ್ಲಿ ಚತುರ ಆಗಿರುವುದನ್ನು ಕಂಡಿದ್ದೆ. ಅವರನ್ನು ನನ್ನ ಕಚೇರಿಗೆ ಕರೆದೆ. ಈ ಯೋಜನೆಯ ಬಗ್ಗೆ ನಿಮ್ಮ ಸಲಹೆಗಳೇನು ಎಂಬ ಪ್ರಶ್ನೆ ಮುಂದಿಟ್ಟೆ. ಮೌನವಾಗಿ ಸ್ವಲ್ಪ ಹೊತ್ತು ಇದ್ದ ಬಾಬು ಉತ್ತರ ನೀಡಲು ತನಗೆ ನಾಳೆ ಸಾಯಂಕಾಲದವರೆಗೂ ಸಮಯದ ಅವಕಾಶ ನೀಡಬೇಕು ಎಂದರು. ಮಾರನೆಯ ದಿನ ಸಂಜೆ ನಿಗದಿತ ಸಮಯಕ್ಕೆ ಸರಿಯಾಗಿ ಬಾಬು ಪ್ರತ್ಯಕ್ಷರಾದರು. ಅವರ ಮೊಗದಲ್ಲಿ ಆತ್ಮವಿಶ್ವಾಸದ ಮಂದಹಾಸ ನೋಡಿದೆ. ನಾವು ಖಂಡಿತ ಈ ಕಾರ್ಯವನ್ನು ಮಾಡಬಹುದು. ಏನನ್ನೂ ಆಮದು ಮಾಡದೆ ರಾಟೋ ವ್ಯವಸ್ಥೆಯನ್ನು ನಾವು ಸಿದ್ಧಪಡಿಸಬಹುದು. ಆದರೆ ಈ ವಿಷಯಕ್ಕಿರುವ ತೊಡರುಗಳೆಂದರೆ ಖರೀದಿ ಕೆಲಸ ಹಾಗೂ ನಿರ್ವಹಣೆಗೆ ನೀಡುವ ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿರುವ ಜಡತನ ಮಾತ್ರ. ಇದನ್ನು ನಿವಾರಿಸಿದರೆ ನಾವು ಆಮದನ್ನು ನಿಲ್ಲಿಸಲು ಸಾಧ್ಯ. ಅವರು ಈ ಕಾರ್ಯ ಸಾಧನೆಗಾಗಿ 7 ಅಂಶಗಳನ್ನು ಮುಂದಿಟ್ಟರು. ಇಡೀ ವ್ಯವಸ್ಥೆಯ ವಿವಿಧ ಮುಖಂಡರುಗಳ ಪರವಾನಗಿ ಬದಲು ಒಬ್ಬ ವ್ಯಕ್ತಿಯಿಂದ ಒಪ್ಪಿಗೆ ಪಡೆಯುವ ಸ್ಥಿತಿ, ಅವಶ್ಯ ಬಿದ್ದಲ್ಲಿ ಎಂತಹ ಕಿರಿಯ ಅಧಿಕಾರಿಗೂ ವಿಮಾನಯಾನದ ಸೌಲಭ್ಯ, ಓರ್ವ ವ್ಯಕ್ತಿಗೆ ಮಾತ್ರ ಜವಾಬ್ದಾರಿ ಕೊಡುವುದು, ಸಾರಿಗೆ ವಿಮಾನದ ಬಳಕೆ, ತಾಂತ್ರಿಕ ತುಲನೆಯೊಂದಿಗೆ ಖರೀದಿ ಹಾಗೂ ಶೀಘ್ರವಾದ ಲೆಕ್ಕಾಚಾರದ ಕ್ರಮಗಳು. ಈ ಬೇಡಿಕೆಗಳನ್ನು ಅಂದಿನ ಸಾಂಪ್ರದಾಯಿಕ ಸರಕಾರಿ ವ್ಯವಸ್ಥೆಗಳಲ್ಲಿ ಯಾರೂ ಕೇಳಿರಲಿಕ್ಕಿಲ್ಲ, ಅಥವಾ ಇವು ಕಠಿಣ ಬೇಡಿಕೆಗಳು ಎನಿಸಿದರೂ ನಾನು ಈ ಸಲಹೆಗಳಲ್ಲಿ ಉಪಯುಕ್ತತೆ ಕಂಡೆ. ರಾಟೋ ಮೋಟಾರ್ ಯೋಜನೆ ತುಂಬ ಹೊಸ
ವ್ಯವಸ್ಥೆಯದ್ದಾಗಿದ್ದು ಅದನ್ನು ಅನುಷ್ಠಾನಕ್ಕೆ ತರಬೇಕಾದರೆ ಹೊಸ ನಿಯಮಗಳ ಅವಶ್ಯಕತೆ ಇದೆ ಎಂಬ ಸತ್ಯವನ್ನು ನಾನು ತಿಳಿದುಕೊಂಡೆ. ಇಡೀ ರಾತ್ರಿ ಚಿಂತನೆ ನಡೆಸಿ ಬಾಬುವಿನ ಯೋಜನೆಯನ್ನು ಪ್ರೊಫೆಸರ್ ಸಾರಾಭಾಯ್ ಅವರಿಗೆ ಸಲ್ಲಿಸಿದೆ. ಆಡಳಿತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೇಳಿಕೆ ಹಾಗೂ ಅದರ ಹಿಂದಿರುವ ವಸ್ತುನಿಷ್ಠವಾದ ಅಗತ್ಯ ಇವೆರಡರನ್ನೂ ತುಲನೆ ಮಾಡಿದ ಅವರು ಬೇರೆ ಮಾತಿಲ್ಲದೆ ಈ ವ್ಯವಸ್ಥೆಯನ್ನು ಕೂಡಲೇ ಅಂಗೀಕರಿಸಿದರು. ಬಾಬು ತಾನು ನೀಡಿದ ಸಲಹೆಗಳಲ್ಲಿ ಬೃಹತ್ ರಾಷ್ಟ್ರೀಯ ಯೋಜನೆಗಳಲ್ಲಿ ಇರಬೇಕಾದ ಆರ್ಥಿಕ ವ್ಯವಹಾರ ಜ್ಞಾನದ ಪ್ರಾಮುಖ್ಯವನ್ನು ತೋರಿಸಿದರು. ಇರುವ ಕಾರ್ಯಪರಿಮಿತಿಯೊಳಗೆ ತೀವ್ರ ಸಾಧನೆ ಮಾಡಬೇಕಾದರೆ ನಾವು ಹೆಚ್ಚು ಜನರನ್ನು, ಹೆಚ್ಚು ಸಾಮಗ್ರಿಗಳನ್ನು ಹಾಗೂ ಹೆಚ್ಚು ಹಣವನ್ನು ಸಹ ಹೂಡಬೇಕಾಗುತ್ತದೆ. ಒಂದು ವೇಳೆ ಆ ರೀತಿ ಸಾಧ್ಯವಿಲ್ಲವಾದರೆ ಕಾರ್ಯದ ವೈಖರಿಯನ್ನು ಬದಲಾಯಿಸಬೇಕಾಗುತ್ತದೆ. ಇಂತಹ ಚಾಣಾಕ್ಯ ಬುದ್ಧಿಯುಳ್ಳ ಬಾಬು ಹೆಚ್ಚು ವರ್ಷ ಭಾರತದಲ್ಲಿ ಉಳಿಯಲಿಲ್ಲ. ನೈಜೀರಿಯಾ ದೇಶದ ಕೈತುಂಬ ಸಂಬಳ ಸಿಗುವ ನೌಕರಿ ಪಡೆದು ದೂರ ಸಾಗಿದರು. ಆರ್ಥಿಕ ವ್ಯವಹಾರದಲ್ಲಿ ಬಾಬು ತೋರಿದ ಸಾಮಾನ್ಯ ಆದರೆ ನಿಷ್ಣಾತ ಜ್ಞಾನವನ್ನು ನಾನು ಎಂದೂ ಮರೆಯಲಾರೆ. ನಾವು ತಂತುಗಾಜು, ಫೈಬರ್ ಗ್ಲಾಸ್ ಮಿಶ್ರಣ ಹೊಂದಿದ ರಾಸಾಯನಿಕ ಸಂಯೋಜಿತ ವಸ್ತುವನ್ನು ರಾಟೋಮೋಟಾರ್ ರಚನೆಗಾಗಿ ಆಯ್ಕೆ ಮಾಡಿದೆವು. ಅಲ್ಲದೆ ಬಹಳ ಶಕ್ತಿಶಾಲಿಯಾದ ಮಿಶ್ರಲೋಹ ಧಾತುಗಳನ್ನು ಅಳವಡಿಸಿಕೊಂಡೆವು. ಯೋಜನೆ ಆರಂಭಗೊಂಡ 12ನೇ ತಿಂಗಳಿಗೆ ರಾಟೋ ಮೋಟಾರ್ನ ಪ್ರಥಮ ಪರೀಕ್ಷೆ ನಡೆಸಿದೆವು. ಮುಂದಿನ 4 ವಾರಗಳಲ್ಲಿ 64 ಪರೀಕ್ಷೆಗಳನ್ನು ನಡೆಸಿದೆವು. ಈ ಸಾಹಸಪೂರ್ಣ ಸಾಧನೆಗೆ ನಾವು ಕೇವಲ 20 ಇಂಜಿನಿಯರ್ಗಳ ಸೇವೆಯನ್ನು ಪಡೆದಿದ್ದೆವು. ಕಠಿಣ ಸಾಧನೆಗೆ ನಂಬಿಕೆ, ಸ್ಥಿರವಾದ ಮನಸ್ಸು, ಸಹನೆ ಹಾಗೂ ನಿರಂತರ ಕಾಯಕವೇ ದಾರಿ.